ಅಲ್ಲಿ ಹೊರಗೆಲ್ಲ ನಿಂದಿಸ್ ಬಂದೆವು ಕರ್ಕೊಂಡಾಗಿ ಐದನೇ ಕೇಂದ್ರದ ಚಿತ್ತಾಪುರ ಒಂದು ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಅಂಗನವಾಡಿ ಕೇಂದ್ರಕ್ಕೆ ಪೀಠೋಪಕರಣ ಮತ್ತು ಮಕ್ಕಳಿಗೆ ಸಮವಸ್ತ್ರ ಕಲಿಕಾ ಸಾಮಗ್ರಿಯನ್ನ ಅವರು ಖರೀದಿಸಿಕೊಟ್ಟಿದ್ದಾರೆ. ಶ್ರೀಮತಿ ಸಿದ್ದಮ್ಮ ಅವರು ಕೂಡ 18 ಮಕ್ಕಳಿಗೆ ಅವರ ಗೃಹಲಕ್ಷ್ಮಿ ಹಣದಿಂದ ಸಮವಸ್ತ್ರ ನೀಡಿದ್ದಾರೆ. ಶ್ರೀಮತಿ ಮಲ್ಲಮ್ಮ ಅವರು 24 ಮಕ್ಕಳಿಗೆ ಅವರ ಗೃಹಲಕ್ಷ್ಮಿ ಹಣದಿಂದ ಸಮವಸ್ತ್ರ ನೀಡಿದ್ದಾರೆ. ಶ್ರೀಮತಿ ನೇತ್ರಾವತಿ ಅವರು ಶಾಲಾ ಪೂರ್ವ ಶಿಕ್ಷಣಕ್ಕೆ 4 ಟೇಬಲ್ಗಳನ್ನ ಅವರ ಗೃಹಲಕ್ಷ್ಮಿ ಹಣದಿಂದ ನೀಡಿರ್ತಾರೆ. ಶ್ರೀಮತಿ ತಯ್ಯವ ಅವರು ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಸಮವಸ್ತ್ರವನ್ನ ನೀಡಿರ್ತಾರೆ. ಜೋರಾದ ಚಪ್ಪಾಳೆಯನ್ನ ಅವರಿಗೆ ತಟ್ಟಬೇಕು. ಸೊ ದಂಡವತಿಯ ಒಂದು ಕೇಂದ್ರದ ಬಗ್ಗೆ ಮೇಡಮ್ ಅಧ್ಯಕ್ಷಕ್ಕೆ ಹೇಳಿದ್ರು. ಕಂಪ್ಲೀಟ್ ಅವರು ಎಷ್ಟೊಂದು ಅದ್ಭುತವಾಗಿ ಅಂಗನವಾಡಿ ಕೇಂದ್ರವನ್ನ ಅವರ ಗೃಹಲಕ್ಷ್ಮಿ ಹಣದಿಂದ ಸುಸಜ್ಜಿತವಾಗಿ ಸಿದ್ಧ ಮಾಡಿದ್ದಾರೆ. ಅಲ್ಲಿ ಆಟೋಪಕರಣ ಆಗಿರ್ಬೋದು, ಹಾಗೆ ಸಮವಸ್ತ್ರ ವ್ಯವಸ್ಥೆ ಆಗಿರ್ಬೋದು, ಊಟೋಪಚಾರಕ್ಕೆ ಬೇಕಾದಂತಹ ಒಂದು ಪಾತ್ರೆಗಳಾಗಿರ್ಬೋದು, ಹಾಗೆ ಮಕ್ಕಳಿಗೆ ಕಿಚನ್ ಗಾರ್ಡನ್ ಕೂಡ ಅವರದೇ ಒಂದು ಅಂಗನವಾಡಿ ಆವರಣದಲ್ಲಿ ಅವರು ಅದ್ಭುತವಾಗಿ ಸೃಷ್ಟಿಸಿದ್ದಾರೆ. ಸೊ ಮಕ್ಕಳಿಗೆ ಸುಂದರ ಪರಿಸರ, ಪೌಷ್ಟಿಕ ಆಹಾರ, ಅತ್ಯುತ್ತಮ ಶಿಕ್ಷಣ ಎಲ್ಲವೂ ಕೂಡ ಅಂಗನವಾಡಿ ಮೂಲಕ ದೊರೆಯುವಂತೆ ಮಾಡಿದ್ದಾರೆ. ಸೊ ಅವರಿಗೆ ಅಭಿನಂದನೆಗಳು ಅಂತ ತಿಳಿಸ್ತಾ ಇದ್ದೀನಿ. ಶಾಲು ಮೇಡಮ್ ಕೂಡ ಆಗಮಿಸಿದ್ದಾರೆ, DCP ಲಾ ಅಂಡ್ ಆರ್ಡರ್. ಸೊ ಅವ್ರಿಗೂ ಕೂಡ ಸ್ವಾಗತ. ಜೋರಾದ ಚಪ್ಪಾಳೆಯೊಂದಿಗೆ ಅವ್ರಿಗೂ ಕೂಡ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.